ಅಜ್ಞಾನ ಕಳೆಯುವವನು ಸದ್ಗುರು. ಶರಣಬಸವ ಶಾಸ್ತ್ರಿಗಳ ಅಭಿಮತ. ಗುರು ಎಂದರೆ ವಿದ್ಯಾದಾನ ಮಾಡುವನು. ಮನುಷ್ಯನಲ್ಲಿ ಅಡಗಿರುವ ಅಜ್ಞಾನವನ್ನ ಕಳೆದು ಅಂತರಂಗದಲ್ಲಿ ಅರಿವಿನ ಬೆಳಕನ್ನ ಹೆಚ್ಚುವನೇ ಸಮರ್ಥ ಸದ್ಗುರು ಎಂದು ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪರಮ ಪೂಜ್ಯ ಶರಣ ಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು. ಅವರು ಮುಧೋಳ್ ತಾಲೂಕಿನ ಮುಗಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ರವಿವಾರ ದಿನಾಂಕ 21ರಂದು ಜರುಗಿದ್ದ ಗುರುಪೌರ್ಣಮಿ ಕಾರ್ಯಕ್ರಮದ ಸನ್ನಿಧಿ ಸ್ಥಾನದಿಂದ ಮಾತನಾಡುತ್ತಾ ಶಿಷ್ಯನ ಜ್ಞಾನೋದಯ, ವ್ಯಕ್ತಿತ್ವ ವಿಕಾಸ, ಅಷ್ಟೋದ್ಧಾರ, ಲೌಕಿಕ ಅನುಭವ ದರ್ಶನ ಪ್ರಾಪ್ತಿಯಾಗಬೇಕಾದರೆ ಗುರುವಿನ ಕರುಣೆ ಅತ್ಯಗತ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಆಶ್ರಮದಲ್ಲಿ ನಿರಂತರವಾಗಿ ನಡೆಯುತ್ತಾ ಬಂದಿರುವ 53ನೇ ರವಿವಾರದ ಸದ್ಗುರು ಸಿದ್ಧಾರೂಢರ ಪಂಚಾಮೃತ ಅಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಓಂಕಾರ ಮಂಗಳ ಪ್ರಸಾದ ಕಾರ್ಯಕ್ರಮ ಜರುಗಿತ್ತು. ಎಲ್ ಶ್ರೀನಿವಾಸ್ ಪ್ರಸಾದ್ ನಿರೂಪಿಸಿದ್ರು. ಕುಗುರು ಪ್ರಸಾದ್ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವಂದಿಸಿದ್ರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸದ್ಗುರು ಶ್ರೀ ಅನ್ನದಾನೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಸದ್ಗುರು ಶ್ರೀ ಶಿವಾನಂದ ಭಾರತೀಶ್ವರಾಯ ನಮಃ. ಆರೂಢ ಸಮರ್ಥ ಬೆಳಗುವೆನ ರತಿಯ, ಗುರುವರ ಬೆಳಗುವೆನ ರತಿಯ. ಜಗದ್ಗುರು ಸಿದ್ಧಾರೂಢರ ಪವಾಡಗಳು ಅತ್ಯಂತ ಜನಾಕರ್ಷಣೀಯವಾಗಿರುತ್ತದೆ. ಅವರು ಮಾಡಿರ್ತಕ್ಕಂಥ ಒಂದೊಂದು ಪವಾಡಗಳು ಜನಮಾನಸದಲ್ಲಿ ಈ ಜಗತ್ತಿನಲ್ಲಿ ಗುರು ಸರ್ವಶ್ರೇಷ್ಠ. ಗುರುವಿನಿಗಿಂತಲೂ ಇನ್ನೊಂದು ದೊಡ್ಡ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಗುರು ಎಂಬಾತನು ನಮ್ಮೆಲ್ಲರ ಅಜ್ಞಾನವನ್ನು ಕಲಿತಾನೆ.